ಫಸ್ಟ್ ಆಲ್ರೆಡಿ ನೋಡಕ್ಕಂತ ಬಂದಿದ್ವಿ, ಸೋಲ್ಡ್ ಔಟ್ ಆಗಿರುತ್ತೆ, ಮೂವಿ ಸೋಲ್ಡ್ ಔಟ್ ಆಗಿತ್ತು. ಓಕೆನಾ, ಬಟ್ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ನಾವು ಸೆಕೆಂಡ್ ಶೋ ಹೋಗ್ತಾ ಇದೀವಿ. ಬಟ್ ತುಂಬ ಆಲ್ರೆಡಿ ಎಕ್ಸಿಟ್ ಆಗಿದ್ದೀವಿ. ಬಟ್ ಇವಾಗ ಹೋಗ್ತಾ ಇದೀವಿ, ಇನ್ನೂ ಶೋ ಒಳಗೆ ಹೋಗ್ತಾ ಇದೀವಿ. ಇನ್ನೂ ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ಮಾತು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ, ಯಾಕಂದರೆ OTTಯಲ್ಲಿ ಬರುತ್ತೆ, ನೆಟ್ಫ್ಲಿಕ್ಸಲ್ಲಿ ಬರುತ್ತೆ, ಆ್ಯಪಲ್ಲಿ ಬರುತ್ತೆ. ಅವೆಲ್ಲ ಬಿಟ್ಟು ಫಸ್ಟ್ ಹೇಳಕತ್ತೀನಿ ಒಂದೇ ಒಂದು ಮಾತು, ಗಾಂಚಲ್ಲಿ ಬಿಟ್ಟು ಕನ್ನಡ ಸಿನಿಮಾ ಬಂದು ನೋಡಿ ಅಂತ ಹೇಳ್ತಾರೆ. ಇಷ್ಟು ಹೇಳ್ಬೋದು. ಯಾಕಂದ್ರೆ ಇನ್ನೊಂದೇ ನಮ್ಮ ಬಾಸ್ಗೆ ಹೇಳ್ಬೇಕಂದ್ರೆ ಹೆಂಗೋ ಇವಾಗ 2.5 ವರ್ಷ ಆದಮೇಲೆ ನಮ್ಮ ಬಾಸ್ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಇವಾಗ ಕೊಟ್ಟು ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಒಂದು ರಿಕ್ವೆಸ್ಟು, ವರ್ಷಕ್ಕೆ 1-2 ಫಿಲಮ್ ಅಥವಾ 1 ಫಿಲಮ್ ಕೊಟ್ಟರು ನಮಗೆ ತುಂಬ ಇಷ್ಟ. ಇನ್ನೊಂದೇನೆಂದರೆ ಇವಾಗ ಕೊಟ್ಟಿದ್ದೆ ನಮ್ಗೆ ಆಲ್ರೆಡಿ ಕಾತ್ರದಿಂದ ಕಾಯ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಇನ್ನೂ ನೋಡಿಲ್ಲ, ಇಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಇನ್ನೊಂದು ಬಿಗ್ ಬಾಸು ಇದಕ್ಕೋಸ್ಕರನೇ ಏನೋ ಬಿಡ್ತೀನಿ ಅಂತ ಹೇಳೋರೆ. ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಬಿಗ್ ಬಾಸು ಬಿಡ್ತೀವಿ ಅಂದರೆ ನಮ್ಗೆ ಅವರಿಂದನೇ ನೋಡ್ತೀವಿ, ವೀಕೆಂಡ್ ಶೋನೇ ನೋಡೋದು ಫಸ್ಟ್ ಆಫ್ ಆಲು. ಯಾಕೆಂದರೆ ಅವ್ರ ಥರ ಮಾತಾಡೋದು, ಗತ್ತು ನೇಟಿವಿಟಿ ಮಾತಾಡೋದು ಯಾರೂ ಆಗಲ್ಲ. ಯಾರು ಮಾಡಿದ್ದು ನಾವು ಇಷ್ಟಪಟ್ಟು ನೋಡಿಲ್ಲ ಇನ್ನೂವರೆಗೂ. ಯಾಕಂದ್ರೆ ಇನ್ನೊಂದೇನೆಂದರೆ ಅಷ್ಟೇ, ಈ ಫಿಲಮ್ ನೋಡ್ತಾ ಇದ್ದೀವಿ, ಶೋ ಸ್ಟಾರ್ಟ್ ಆಗಿದೆ. ಜೈ ಕಿಚ್ಚ ಬಾಸ್. ಓಕೆ, ಥ್ಯಾಂಕ್ ಯು.